ओम सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। शंकरं शंकराचार्यं केशवं बादरायणं सूत्रभाष्य प्रणेतारौ वेदान्ताभ्य प्रभाकरौ शुचि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुं सच्चिदानन्दं भगवत्पादशङ्करं भाष्यव्याख्याकृतौ वन्दे परब्रह्मस्वरूपिणम्। ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे द्विसूत्रात्मकेऽस्मिन् सप्तमे आध्यानाधिकरणे अस्मिन् आध्यानाधिकरणे उपनिबद्धेषु उपनिबद्धयोः द्वयोः सूत्रयोः इदानीं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चतुर्दशं सूत्रं पादादितः चतुर्दशं सूत्रं चतुर्दशं सूत्रं सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुर्दशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ओम काले शिवः क्रमवशात् कलिदोषदुष्टे यत्सम्प्रदायरहितं तदपेक्ष्य भूयः शोण्यामवातरदशेष जगद्धितार्थी श्रीशङ्कराख्यममलं गुरुमाश्रयेतम्। ओम काले शिवः क्रमवशात् कलिदोषदुष्टे यत्सम्प्रदायरहितं तदपेक्ष्य भूयः शोण्यामवातरदशेष जगद्धितार्थी श्रीशङ्कराख्यममलं गुरुमाश्रयेतम्। श्रीशङ्कराख्यममलं गुरुमाश्रयेतम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे द्विसूत्रात्मकं सप्तमम् आध्यानाधिकरणम्। ओम
ಆಧ್ಯಾನಾಯ ಪ್ರಯೋಜನಾಭಾವಾತ್ ಓಂ ಆತ್ಮಶಬ್ದಾಚ್ಚ ಇಮೇ ದ್ವೇ ಸೂತ್ರೇ ತಸ್ಮಿನ್ ಆಧ್ಯಾನಾಧಿಕರಣೆ ಉಪನಿಬದ್ಧೆ ಭಗವತಾ ಬಾದರಾಯಣೇನ ಸರ್ವಜ್ಞೇನ ಇದಾನೀಂ ತಸ್ಮಿನ್ ಅಧಿಕರಣೆ ಪ್ರಥಮಂ ಸೂತ್ರಂ ವಿಚಾರಯಾಮಃ ಯಥಾಮತಿ. ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್ ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್. ಇದರ ಒಂದು ಪದ ವಿಭಾಗ ಕ್ರಮ, ಅನ್ವಯ ಕ್ರಮ, ಅನ್ವಯಾರ್ಥ ಎಲ್ಲ ಆಗಿದೆ. ಕೇವಲ ಅನ್ವಯ ಕ್ರಮವನ್ನು ನೋಡಿ ಅದರ ಅರ್ಥವನ್ನು ತಿಳಿದು ಈ ಭಾಷ್ಯ ಭಾಗವನ್ನು ಪ್ರವೇಶ ಮಾಡೋಣ. ಆಧ್ಯಾನಾಯ ಆಧ್ಯಾನಾಯ ಪ್ರಯೋಜನಾಭಾವಾತ್ ಇತಿ ದ್ವೇ ಪದೇ ಅಸ್ಮಿನ್ ಸೂತ್ರೇ ವರ್ತತೆ. ತತ್ರ ಆಧ್ಯಾನಾಯ ಇತಿ ಆಧ್ಯಾನಾಯ ಇದಂ ವಾಕ್ಯಂ ಆಮ್ನಾತಮಸ್ತಿ. ಕಿಂ ತದ್ವಾಕ್ಯಂ ಯದತ್ರ ಆಮ್ನಾತಮಸ್ತಿ? ಕಿಂ ತದ್ವಾಕ್ಯಂ ಇತಿ ಭಾಷ್ಯೆ ಪಶ್ಯಾಮಃ. ಆಧ್ಯಾನಾಯ ಇದಂ ವಾಕ್ಯಂ ಆಮ್ನಾತಮಸ್ತಿ. ಆಧ್ಯಾನಕ್ಕೋಸ್ಕರವಾಗಿಯೇ ಈ ವಾಕ್ಯವು ಪಠಿತವಾಗಿದೆ, ಆಮ್ನಾತವಾಗಿದೆ ವೇದಗಳಲ್ಲಿ. ಆಧ್ಯಾನಾಯ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನೇ ಈ ಭಾಷೆಯಲ್ಲಿ ಇದೆ. ಆದರೂ ಕೂಡ ಮೊದಲಿಗೆ ಅದರ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ ನಮಗೆ ಈ ಒಂದು ಭಾಷ್ಯ ಭಾಗ ಸುಲಭವಾಗಿ ಅರ್ಥವಾಗುತ್ತೆ ಅನ್ನೋ ಒಂದು ಕ್ರಮದಿಂದ ಆಧ್ಯಾನಾಯ ಅಂತಂದ್ರೆ ಇಲ್ಲಿ ಉಪಾಸನೆ ಅಥವಾ ಮತ್ತೊಂದು ಅಂತ ಅಲ್ಲ. ಮತ್ತೇನು? ನಿಧಿಧ್ಯಾಸನ. ಈ ನಿಧಿಧ್ಯಾಸನ ಅಂತನ್ನೋದು ಇದರ ಸ್ಥಾನ ಏನು? ಉಪಾಸನೆ ಅಂದರೆ ಅದಕ್ಕೊಂದು ಸ್ಥಾನ ಇದೆ. ಏನು? ಪ್ರತ್ಯೇಕವಾದ ಸ್ಥಾನ, ಸ್ವತಂತ್ರವಾದ ಸ್ಥಾನ. ಉಪಾಸನೆ ಅಂದರೆ ಉಪಾಸನೆ. ಅವು ತಾನು ಯಾವುದೋ ಒಂದು ದೇವತೆ ಉಪಾಸನೆ ಮಾಡ್ತಾರೆ, ಸರಿ. ಇಲ್ಲಿ ನಿಧಿಧ್ಯಾಸನ ಅಂತಕ್ಕಂಥದ್ದು ಏನದರ ಸ್ವರೂಪ ಏನು ಅಂತಂದ್ರೆ, ಈ ನಿಧಿಧ್ಯಾಸನ ಅಂತಕ್ಕಂಥದ್ದು ಒಂದು ಪ್ರಧಾನವಾದ ಒಂದು ನಿಮಿತ್ತವಾಗಲಿ ಉಪಾಯವಾಗಲಿ ಅಲ್ಲ. ಇದೇ ಪ್ರಧಾನವಾದದ್ದಲ್ಲ. ಇದು ಅಂಗವಾಗಿ ಬಂದಿರತಕ್ಕಂಥದ್ದು. ಅಂಗ ಅಂದ್ರೆ ಏನು? ಯಾವುದೋ ಒಂದು ಪ್ರಧಾನವಾಗಿ ಇದೆ, ಅದಕ್ಕೆ ಪೂರಕವಾಗಿ ಅದನ್ನ ತಿಳಿಯುವುದಕ್ಕೋಸ್ಕರ ಇದು ಬಂದಿದೆ. ಅಂದ್ರೆ ಏನು? ಇದು ಪ್ರಧಾನವಲ್ಲ, ಅದು ಪ್ರಧಾನ. ಅದನ್ನ ತಿಳಿಯುವುದಕ್ಕಾಗಿ ಇದು ಬಂದಿದೆ, ಇದು ಉಪಾಯಕ್ಕೋಸ್ಕರ. ಹಾಗಾಗಿ ಏನಾಯ್ತು? ಇದು ಸ್ವತಂತ್ರವಾದದ್ದೇನಲ್ಲ, ಇದು ಅಂಗವಾಗಿರ್ತಕ್ಕಂಥದ್ದು. ಯಾವುದಕ್ಕೆ ಅಂಗವಾಗಿರ್ತಕ್ಕಂಥದ್ದು ಅಂತಂದ್ರೆ, ಆತ್ಮಾವಾ ಅರೆ ದ್ರಷ್ಟವ್ಯ ಅಂತ. ಏನು? ಆತ್ಮನನ್ನ ಕಾಣಬೇಕು ಅಲ್ಲ, ಆತ್ಮನನ್ನೇ ಕಾಣಬೇಕು. ಆತ್ಮ ವೈ ಅರೆ ಅರೆ ಮೈತ್ರೇಯಿ ದ್ರಷ್ಟವ್ಯ, ಆತ್ಮ ಏವ ದ್ರಷ್ಟವ್ಯ. ವೈ ಇತಿ ಅವಧಾರಣಾರ್ಥ. ಆತ್ಮನನ್ನೇ ಕಾಣಬೇಕು ಎಂಬುದಾಗಿ ಅವಧಾರಣೆ ಮಾಡಿದ್ದಾರಲ್ಲ. ಆ ಆತ್ಮನನ್ನ ಕಂಡುಕೊಳ್ಳುವುದಕ್ಕೋಸ್ಕರ ಅಂದ್ರೆ ಏನು? ಕಂಡುಕೊಳ್ಳುವುದಕ್ಕೋಸ್ಕರ ಅಂದ್ರೆ ಯಾವುದೋ ಒಂದು ಪದಾರ್ಥವನ್ನು ನಾವು ಕಣ್ಣಿನಿಂದ ನೋಡಿದ ಹಾಗಲ್ಲ. ಮತ್ತೇನು? ಕಂಡುಕೊಳ್ಳುವುದಕ್ಕೋಸ್ಕರ ಅಂತಂದ್ರೆ ಆ ಯಾವುದೋ ತತ್ವ ಇದೆಯಲ್ಲ, ಅದನ್ನ ಆತ್ಮತ್ವೇನ ಅಂದ್ರೆ ತನಗಿಂತ ಭಿನ್ನವಾಗಿಲ್ಲ ಎಂಬುದನ್ನ
ತಿಳಿಯತಕ್ಕದ್ದಲ್ಲ, ಬರೀ ತಿಳಿಯುವುದಲ್ಲ, ಮತ್ತೇನು ಅನುಭವಕ್ಕೆ ತಂದುಕೊಳ್ಳುವುದು. ಇದು ಇದಕ್ಕೂ ಇದು ಏನು, ಇದು ಉದ್ದೇಶ. ಇದಕ್ಕೆ ಅಂಗವಾಗಿ ಬಂದಿರತಕ್ಕಂಥದ್ದು, ಉಪಾಯವಾಗಿ ಬಂದಿರತಕ್ಕಂಥದ್ದು ನಿಧಿಧ್ಯಾಸನ. ಇಲ್ಲಿ ಆಧ್ಯಾನ ಅಂತಂದ್ರೆ ಈ ಅರ್ಥವನ್ನು ತೆಗೆದುಕೊಳ್ಳಬೇಕು. ಆಧ್ಯಾನಾಯ ಇದಂ ವಾಕ್ಯಂ ಆಮ್ನಾತಮಸ್ತಿ, ಕಿಮಿದಂ ವಾಕ್ಯಂ ಯತ್ ಅತ್ರ ಆಮ್ನಾತಮಸ್ತಿ ಇತ್ಯುಕ್ತೆ ಅತ್ರ ಪಶ್ಯಾಮಃ ಕಾಠಕೋಪನಿಷದ್ವಾಕ್ಯಂ ತತ್. ಅದನ್ನು ಮುಂದೆ ಹೇಳ್ತಾರೆ, ನೋಡೋಣ. ಈಗಲೇ ಬರ್ತದೆ ವಿಷಯ ವಾಕ್ಯ ಏನು ಅಂತಕ್ಕಂಥದ್ದು. ಅಂದ್ರೇನು? ಆಧ್ಯಾನ ಇದಂ ವಾಕ್ಯಂ ಆಮ್ನಾತಮಸ್ತಿ ಕೂತಃ ಕಸ್ಮಾತ್ ಕಾರಣಾತ್. ಕಸ್ಮಾತ್ ಕಾರಣಾತ್ ಇತ್ಯುಕ್ತೆ ತದ್ರುತೆ. ತದ್ರುತೆ ಇತಿ ತದ್ವಿಹಾಯ ಅನ್ಯಥಾ ಪ್ರಯೋಜನ ಭಾವಾತ್. ಆಧ್ಯಾನಾಯ ಪ್ರಯೋಜನ ಭಾವಾತ್. ಪ್ರಯೋಜನ ಭಾವಾತ್ ಇತಿ ಅನ್ಯಥಾ ತದ್ವಿಹಾಯ ತದ್ರುತೆ ಅನ್ಯಥಾ ಪ್ರಯೋಜನ ಭಾವಾತ್. ಅಂದ್ರೆ ಈ ಒಂದು ಪ್ರಯೋಜನವನ್ನ ಬಿಟ್ಟು, ಯಾವುದು? ಈ ಆತ್ಮಜ್ಞಾನಕ್ಕೆ ಅಂಗವಾಗಿ ಈ ಒಂದು ನಿಧಿಧ್ಯಾಸನವನ್ನು ಹೇಳಿದ್ದಾರೆ. ಇದು ಪ್ರಯೋಜನ. ನಿಧಿಧ್ಯಾಸನಕ್ಕೆ, ಆತ್ಮನನ್ನು ಕಂಡುಕೊಳ್ಳುವುದಕ್ಕೆ ಇದು ಪ್ರಯೋಜನ. ಪ್ರಯೋಜನ ಯಾವುದು? ಆತ್ಮನ ಕಂಡುಕೊಳ್ಳುವುದು. ಇದು ಸಾಧನ. ಇದು ಪ್ರಯೋಜನವಲ್ಲ, ಸಾಧನ ಅಂತಕ್ಕಂಥ ಈ ಒಂದು ಪ್ರಯೋಜನ ಬಿಟ್ಟರೆ ಇದಕ್ಕೆ ಬೇರೆ ಇನ್ಯಾವ ಪ್ರಯೋಜನವೂ ಇಲ್ಲ. ಅನ್ಯಥಾ ಪ್ರಯೋಜನ ಭಾವಾತ್. ಯಾವುದಕ್ಕೆ? ಈ ವಾಕ್ಯಕ್ಕೆ. ಯಾವುದು ಆ ವಾಕ್ಯ? ಅದನ್ನು ಮುಂದೆ ಹೇಳ್ತಾರೆ, ನೋಡೋಣ. ಈಗ ಮುಂದೆ ಹೇಳತಕ್ಕಂಥ ವಾಕ್ಯ ಇದು ವಿಷಯ ವಾಕ್ಯ. ಈ ಅಧಿಕರಣಕ್ಕೆ, ಈ ವಿಷಯ ವಾಕ್ಯಕ್ಕೆ ಏನು? ಈ ಅನ್ಯಥಾ ಪ್ರಯೋಜನ ಭಾವಾತ್ ಅಂದ್ರೆ ಇದು ಆಧ್ಯಾನಕ್ಕಾಗಿ ಬಂದಿದೆಯೇ ಅಷ್ಟೇ. ಯಾಕೆ ಅಂದ್ರೆ ಇದಕ್ಕೆ ಬೇರೆ ಯಾವ ಪ್ರಯೋಜನವೂ ಕೂಡ ಕಾಣುವುದಿಲ್ಲ, ಇರುವುದಿಲ್ಲ. ಆಧ್ಯಾನ ಒಂದು ಬಿಟ್ರೆ, ಆಧ್ಯಾನಾಯ ಆಧ್ಯಾನಕ್ಕೋಸ್ಕರ ಅಂತ ಅನ್ನೋದನ್ನು ಬಿಟ್ರೆ ಬೇರೆ ಯಾವುದು ಪ್ರಯೋಜನ ಇಲ್ಲ. ಏನು ಇದು ಅರ್ಥ ಅಂತ ಅನ್ನೋದನ್ನ ಈಗ ನೋಡೋಣ. ಇದರಲ್ಲಿ ಮುಖ್ಯವಾಗಿ ಈ ಮೀಮಾಂಸಾ ದರ್ಶನದಲ್ಲಿ ಈ ಭಾಗ ಬಂದಿದೆ. ಏನು? ಯಾವುದನ್ನ ನಾವು ಈ ಅಂಗವಾಗಿ ತೆಗೆದುಕೊಳ್ಳಬೇಕು, ಅಂಗವಾಗಿ ತೆಗೆದುಕೊಳ್ಳಬೇಕು, ಪ್ರಯೋಜನ ಏನಿದೆ ಅದಕ್ಕೆ. ಆ ವಾಕ್ಯ ಇರುತ್ತಲ್ಲ, ಇದೆಯಲ್ಲ ಆ ವಾಕ್ಯ, ಆ ಪುಂಜ, ಅದರಲ್ಲಿ ಸಮೂಹ ಅದೆಲ್ಲ ಒಂದೇ ಅಥವಾ ಬೇರೆ ಬೇರೆಯೇ, ಅದನ್ನೆಲ್ಲ ಬಹಳ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ ಮೀಮಾಂಸಾ ದರ್ಶನದಲ್ಲಿ ಶಬರ ಸ್ವಾಮಿಗಳು. ಅದನ್ನು ಈ ಫುಟ್ ನೋಟಲ್ಲಿ ಸ್ವಾಮಿಗಳು ಕೊಟ್ಟಿದ್ದಾರೆ. ಅದನ್ನು ನೋಡೋಣ. ಅಲ್ಲಿ ಬರೀ ಇದನ್ನು ಕೊಟ್ಟಿದ್ದಾರಷ್ಟೇ. ಅದನ್ನು ಒಂದೆರಡು ವಾಕ್ಯ ಅದನ್ನು ಹೇಳ್ತೇನೆ, ನೋಡೋಣ. ಈಗ ಭಾಷ್ಯ ನೋಡೋಣ. ಆಧ್ಯಾನಾಯ ಪ್ರಯೋಜನ ಭಾವಾತ್. ಸೂತ್ರಕ್ಕೆ ಅರ್ಥ ಆಯ್ತಲ್ಲ. ಈಗ ಪೂರ್ವ ಪಕ್ಷ ಮೊದಲಿಗೆ ಏನು ತೋರುತ್ತೆ? ಇದಕ್ಕೆ ಸಂಶಯ, ಪೂರ್ವ ಪಕ್ಷ ಎರಡನ್ನೂ ಹೇಳ್ತಾರೆ. ಕಾಠಕೆ ಹಿ ಪಠ್ಯತೆ ಇಂದ್ರಿಯೇಭ್ಯ ಪರಾಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ ಅಂತಕ್ಕಂಥದ್ದು ಕಠೋಪನಿಷತ್ತಿನಲ್ಲಿ ಆಮ್ನಾತವಾಗಿರತಕ್ಕಂತಹ ಮಂತ್ರ. ಇದು ವಿಷಯವಾಕ್ಯ ಈ ಅಧಿಕರಣಕ್ಕೆ. ಈ ಮಂತ್ರ ಇದೆಯಲ್ಲ, ಆಮ್ನಾತವಾಗಿರತಕ್ಕಂತಹ ಮಂತ್ರ, ಇದು ಯಾತಕ್ಕಾಗಿ ಆಮ್ನಾತವಾಗಿದೆ, ಯಾತಕ್ಕಾಗಿ ಬಂದಿದೆ, ಯಾತಕ್ಕಾಗಿ ಪಠಿತವಾಗಿದೆ ಈ ಕಾಠಕದಲ್ಲಿ ಅಂತಂದ್ರೆ ಆಧ್ಯಾನಾಯ ಅಂತ. ಅದು ಮುಂದೆ ಅದು ಸಿದ್ಧ ಅಂತ ಈಗ ಪೂರ್ವ ಪಕ್ಷ ಹೇಳ್ತಾರೆ. ನೋಡ, ಈ ಮಂತ್ರ ಇದೆಯಲ್ಲ, ಸಾಕಾಷ್ಠ ಸಾಪರಾಗತಿ ಅಂದ್ರೇನು? ಇಂದ್ರಿಯೇಭ್ಯ ಪರಾಹ ಅರ್ಥ. ಇಂದ್ರಿಯಗಳಿಗಿಂತ ಹೆಚ್ಚಿನದು
ಯಾವುದು? ವಿಷಯಗಳು. ಇಂದ್ರಿಯಗಳಿಗಿಂತ ವಿಷಯಗಳು ಹೆಚ್ಚು. ಮತ್ತೆ ಅರ್ಥೇಭ್ಯಶ್ಚ ಪರಂ ಮನಃ, ಆ ವಿಷಯಗಳಿಗಿಂತ ಮನಸ್ಸು ಹೆಚ್ಚು. ಮತ್ತು ಮನಸ್ಸಸ್ತು ಪರ ಬುದ್ಧಿ, ಆ ಮನಸ್ಸಿಗಿಂತ ಬುದ್ಧಿಯು ಹೆಚ್ಚು. ಬುದ್ಧೇರಾತ್ಮ ಮಹಾನ್ ಪರಃ, ಬುದ್ಧಿಗಿಂತಲೂ ಕೂಡ ಈ ಒಂದು ಆತ್ಮ ಅಂತಕ್ಕಂಥಾದ್ರೆ ಅವ್ಯಕ್ತ, ಅದು ಹೆಚ್ಚು. ಆತ್ಮ ಪರ ಅದು ಹೆಚ್ಚು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾದದ್ದು ಯಾವುದು? ಪುರುಷ ಅಂತನು. ಮನಸ್ಸಸ್ತು ಪರ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ. ಆದ್ಮೇಲೆ ಮಹತಃ ಪರಮವ್ಯಕ್ತಂ, ಮಹತ್ತತ್ವ ಅದೊಂದು ಅವ್ಯಕ್ತ ತತ್ವ. ಅದು ಮತ್ತೆ ಇದ್ರೂ ಅವ್ಯಕ್ತವಾದ ಹೆಚ್ಚು. ಅವ್ಯಕ್ತಕ್ಕಿಂತಲೂ ಕೂಡ ಯಾವ್ದು ಹೆಚ್ಚಾಗಿದೆ? ಪುರುಷ ಹೆಚ್ಚು ಅಂತಕ್ಕಂಥದ್ದು. ಮತ್ತೆ ಪುರುಷನಿಗಿಂತ ಯಾವ್ದು ಹೆಚ್ಚು? ಪುರುಷನಿಗಿಂತ ಯಾವ್ದು ಹೆಚ್ಚು ಅಂತಕ್ಕಂಥದ್ದು ಇಲ್ಲ. ಯಾಕೆ ಅಂತಂದ್ರೆ ಸಾ ಕಾಷ್ಠ ಸಾ ಪರಾಗತಿ. ಅದೇನು? ಅದು ಕೊನೆ. ಸಾ ಕಾಷ್ಠ ಅಂದ್ರೇನು? ಅತ್ಯಂತ ಕಟ್ಟ ಕಡೆಯದು ಅಂದ್ರೆ ಅದಕ್ಕಿಂತ ಮುಂದಿನದು ಅಂತಕ್ಕಂಥದ್ದು ಇನ್ನೊಂದು ಇಲ್ಲ. ಅದೇ ಕಟ್ಟ ಕಡೆಯದು. ಮತ್ತು ಸಾ ಪರಾಗತಿ, ಅದೇ ಹೆಚ್ಚಿನ ಗತಿಯುಳ್ಳದ್ದು. ಆ ಗತಿಗೋಸ್ಕರವೇ ಎಲ್ಲ ಉಪನಿಷತ್ತುಗಳು ಮತ್ತೆ ಏನೇ ಇದರ ಪ್ರಕರಣವಾಗಲಿ, ವೇದ ಯಾವುದೇ ಆಗಲಿ, ಪುರಾಣ ಎಲ್ಲ ಬಂದಿರತಕ್ಕಂಥದ್ದು ಈ ಗತಿಯನ್ನು ಹೇಳುವುದಕ್ಕೋಸ್ಕರ ಅಷ್ಟೆ ಅಂತ ಹೇಳಿದೆಯಲ್ಲ. ಇಲ್ಲಿ ಏನಾಗಿದೆ? ಒಂದಕ್ಕಿಂತ ಒಂದು ಹೆಚ್ಚು ಅಂತ ಹೇಳಿಕೊಂಡು ಬಂದಿದ್ದಾರೆ. ಹೌದು ತಾನೆ? ಇಂದ್ರಿಯಗಳಿಗಿಂತ ವಿಷಯ ಹೆಚ್ಚು, ವಿಷಯಗಳಿಗಿಂತ ಮನಸ್ಸು ಹೆಚ್ಚು, ಮನಸ್ಸಿಗಿಂತ ಬುದ್ಧಿ ಹೆಚ್ಚು, ಬುದ್ಧಿಗಿಂತ ಮಹಾನಾತ್ಮ ಹೆಚ್ಚು, ಅವನಿಗಿಂತ ಅವ್ಯಕ್ತ, ಹೀಗೆ ಹೇಳ್ಕೊಂಡು ಬಂದಿದ್ದಾರಲ್ಲ. ಇಲ್ಲಿ ಏನು ಅರ್ಥ ಆಗುತ್ತೆ? ಮತ್ತೆ ಏನು ಸಂಶಯ ಬಂದ್ಬಿಡುತ್ತೆ? ಏನು ನೋಡಿ, ಸಂಶಯ ಹೇಳ್ತಾರೆ. ತತ್ರ ಸಂಶಯ ಕಿಂ ಇಮೇ ಸರ್ವೇ ಏವ ಅರ್ಥಾದಯ ತತಃ ಪರತ್ವೇನ ಪ್ರತಿಪಾದ್ಯಂತೆ ಉತ ಪುರುಷ ಏವ ಏಭ್ಯಃ ಸರ್ವೇಭ್ಯಃ ಪರಃ ಪ್ರತಿಪಾದ್ಯತೆ ಇತಿ. ನೋಡಿ ಏನು ವಿಚಾರ ಕ್ರಮ ಇದು. ನೋಡಿ, ಇಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಅಂತ ಇದೆ. ಹೀಗೆ ಹೇಳುವಾಗ ಒಂದು ಸಂಶಯ ಬರುತ್ತೆ. ಏನು? ಒಂದಕ್ಕಿಂತ ಒಂದು ಹೆಚ್ಚು ಅಂದ್ರೆ ಅದು ಅಲ್ಲಿಗೆ ಮುಗೀತು. ಉದಾಹರಣೆ ನೋಡಿ, ಇಂದ್ರಿಯಗಳಿಗಿಂತ ವಿಷಯಗಳು ಹೆಚ್ಚು, ಮುಗಿತು. ಆಮೇಲೆ ಮತ್ತೆ ಏನು? ವಿಷಯಗಳಿಗಿಂತ ಮನಸ್ಸು ಹೆಚ್ಚು ಅಂತ ಹೇಳಿದ್ದಾರೆ. ಹೀಗೆ ಹೇಳುವಾಗ ಎಲ್ಲವನ್ನೂ ಕೂಡ ಈ ಹೆಚ್ಚಾಗಿದೆ, ಹೆಚ್ಚು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಎಲ್ಲವೂ ಹೆಚ್ಚಾಗಿದೆ, ಹೌದು ತಾನೆ? ಈ ಎಲ್ಲವೂ ಹೆಚ್ಚು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಾ? ಎಲ್ಲ ಅಂತಂದೇನು? ಇಂದ್ರಿಯಗಳು, ವಿಷಯಗಳು, ಮನಸ್ಸು, ಬುದ್ಧಿ, ಮಹಾನಾತ್ಮ, ಇವೆಲ್ಲವೂ ಕೂಡ ಹೆಚ್ಚಾಗಿದೆ. ಒಂದಕ್ಕಿಂತ ಒಂದು ಹೆಚ್ಚಾಗಿದೆ, ಎಲ್ಲವೂ ಹೆಚ್ಚೇ. ಅಥವಾ ಈ ಪುರುಷ ಏವ, ಇವು ಯಾವುದೂ ಹೆಚ್ಚಲ್ಲ, ಪುರುಷನೊಬ್ಬನೇ ಏಭ್ಯ ಸರ್ವೇಭ್ಯ, ಪಂಚಮಿ ಭಕ್ತಿ, ಈ ಎಲ್ಲರಿಗಿಂತ, ಎಲ್ಲ ಇದೆಯಲ್ಲ, ಇಂದ್ರಿಯ, ವಿಷಯ, ಮನಸ್ಸು, ಬುದ್ಧಿ, ಇವೆಲ್ಲಕ್ಕಿಂತಲೂ ಕೂಡ ಪುರುಷನೊಬ್ಬ ಮಾತ್ರ ಹೆಚ್ಚು ಎಂಬುದಾಗಿ ಈ ಮಂತ್ರವು ಪ್ರತಿಪಾದನೆ ಮಾಡುತ್ತಿದೆಯೋ. ಅಂದ್ರೇನು? ಕೇವಲ ಪುರುಷನೊಬ್ಬನನ್ನೇ ಎಲ್ಲದಕ್ಕಿಂತ ಹೆಚ್ಚಾಗಿದ್ದಾನೆ ಎಂಬುದಾಗಿ ಪ್ರತಿಪಾದನೆ ಮಾಡುತ್ತಿದೆಯೋ, ಅಥವಾ ಎಲ್ಲವೂ ಹೆಚ್ಚಾಗಿದೆ ಹೇಳಿದ್ದಾರಲ್ಲ, ಇಂದ್ರಿಯಭ್ಯ ಪರಾಶ್ಯರ್ಥಾಃ,
ಮತ್ತೆ ಅರ್ಥೇಭ್ಯಚ್ಚ ಪರಂ ಮನಃ, ಎಲ್ಲ ಹೆಚ್ಚೆ. ಇವರಿಗಿಂತವನು ಹೆಚ್ಚು, ಅವರಿಗಿಂತವನು ಹೆಚ್ಚು, ಎಲ್ಲ ಹೆಚ್ಚೆ ಅಂತ ಅರ್ಥವಾಗುತ್ತೋ. ಇದನ್ನೆಲ್ಲ ನೋಡಿ, ಈಗ ಸಂಶಯ ಬಂತು. ಇದನ್ನು ನಿವಾರಣೆ ಮಾಡಬೇಕಾದ್ರೆ ಏನು? ಮೊಟ್ಟ ಮೊದಲು ಯಾವುದಕ್ಕಾಗಿ ಪ್ರಕ್ರಮವಾಗಿದೆ ಈ ಒಂದು ಶಾಸ್ತ್ರ ಅಂತಕ್ಕಂಥದ್ದನ್ನು ಎಲ್ಲಿ ಹೇಳಿದ್ದಾರೆ? ಸೂತ್ರ ಭಾಷ್ಯದಲ್ಲಿ. ಇಲ್ಲೇ ಮೊಟ್ಟ ಮೊದಲಲ್ಲಿ ಅಧ್ಯಾಸ ಭಾಷ್ಯದಲ್ಲಿ ಹೇಳಿದ್ದಾರೆ. ಏನು? ಈ ಒಂದು ಶಾರೀರಕ ಮೀಮಾಂಸಾ ದರ್ಶನ ಯಾತಕ್ಕೆ ಹೊರಟಿದೆ, ಇದು ಏನನ್ನ ಹೇಳ್ತಾ ಇದೆ, ಮತ್ತೆ ಈ ಶಾರೀರಕ ಮೀಮಾಂಸಾ ದರ್ಶನದ ಒಂದು ಅಧ್ಯಯನದಿಂದ ನಮಗೆ ಬರತಕ್ಕಂಥ ಪ್ರಯೋಜನ ಏನು, ಇಷ್ಟನ್ನೂ ಕೂಡ ಈ ಒಂದೇನು 555 ಸೂತ್ರಗಳಲ್ಲಿ ಪದವಾಕ್ಯ ಪ್ರಮಾಣ ರೂಪವಾಗಿ ಸಿದ್ಧ ಮಾಡಿರ್ತಕ್ಕಂತಹ ತತ್ವ ಇದೆಯಲ್ಲ, ಅದನ್ನೆಲ್ಲವನ್ನೂ ಕೂಡ ಕೇವಲ 2 ಪುಟದಲ್ಲಿ ಭಟ್ಟಿ ಇಳಿಸಿಬಿಟ್ಟಿದ್ದಾರೆ ಶಂಕರ ಭಗವತ್ ಪೂಜ್ಯಪಾದರು. ಈ ಸಾಮರ್ಥ್ಯ ಇರೋದು ಯಾರಿಗೆ ನೋಡಿ? ಇಷ್ಟೆಲ್ಲ ಮಹಾನ್ ಶಾಸ್ತ್ರ ಇದು, ಹೌದಾನೆ? ಮಹಚ್ಛಾಸ್ತ್ರ. ಇಷ್ಟೆಲ್ಲ ಈ ಮಹಚ್ಛಾಸ್ತ್ರವನ್ನ ಕೇವಲ ಇದರ ಪ್ರಯೋಜನ, ಉದ್ದೇಶ ಏನ್ ಹೇಳ್ತಾ ಇದೆ ಎಲ್ಲವನ್ನೂ ಕೂಡ 2 ಪುಟದಲ್ಲಿ ಹಿಡಿದಿರಬೇಕು ಅಂದ್ರೆ ನೋಡಿ ಎಂಥ ಒಂದು ಅದು ಅಸಾಧಾರಣವಾದ ಒಂದು ಜ್ಞಾನ. ಮತ್ತೆ ಇನ್ನೊಂದು ಅರ್ಥ ಏನು ಅಂತಂದ್ರೆ, ಈ ಸೂತ್ರ ಭಾಷ್ಯದಲ್ಲಿ ಬೇಕಾದಷ್ಟು ಸಿದ್ಧಾಂತಗಳು ಬರ್ತವೆ, ಹೌದಾನೆ? ಬೇಕಾದ ಸಿದ್ಧಾಂತಗಳು ಅವೆಲ್ಲ ಏನಾಗಿದೆ? ಅವು ಸಿದ್ಧಾಂತವೇ, ಸಿದ್ಧಾಂತ ಅಲ್ಲ ಅಂತಲ್ಲ. ನಾವು ಬೇಕಾದ್ರೆ ನೋಡಿದ್ದೇವಲ್ಲ, ಯಾವುದು? ಎಲ್ಲದಕ್ಕಿಂತ ಹೆಚ್ಚು ಈ ಬ್ರಹ್ಮವೇ ಸರ್ವಜ್ಞ, ಬ್ರಹ್ಮವೇ ಜಗತ್ ಕಾರಣ, ಇವೆಲ್ಲ ಸಿದ್ಧಾಂತಗಳು. ಬ್ರಹ್ಮವಲ್ಲದೆ ಬೇರೆ ಯಾವುದು ಕಾರಣವಲ್ಲ, ಬ್ರಹ್ಮನೊಬ್ಬನೇ ಕರ್ತೃ, ಬ್ರಹ್ಮನೇ ನಿಯಂತೃ, ಎಲ್ಲ ಸಿದ್ಧ ಮಾಡಿದ್ದಾರೆ. ಆದರೆ ಯಾವುದು ಪರಮ ಸಿದ್ಧಾಂತ ಅಂತ ನಾವು ಹೇಗೆ ಕಂಡುಕೊಳ್ಳೋದು ಅಂದ್ರೆ, ಅದಕ್ಕೆ ಒಂದು ಸರಳವಾದ ದಾರಿ ಇದೆ. ಏನು? ಇಲ್ಲಿ ನೋಡ್ರಿ, ಉಪಾಸನೆಯನ್ನು ಹೇಳಿದ್ರು, ಇದನ್ನೇ ಪರಮ ಸಿದ್ಧಾಂತ ಅಂತ ಹೇಳಿಬಿಟ್ರು. ಅಲ್ಲಿ ಜ್ಞಾನ ಹೇಳಿದ್ರು, ಜ್ಞಾನ ಪರಮ ಸಿದ್ಧಾಂತ ಅಂತ ಅಲ್ಲಿ ಹೇಳಿದ್ರು. ಯಾವುದನ್ನು ತಿಳ್ಕೊಬೇಕು ನಾವು? ಹಾಗೂ ಮತ್ತೆ ಶಂಕರರ ಹೃದಯದಲ್ಲಿ ಏನಿದೆ ಅಂತಕ್ಕಂಥ ತಿಳ್ಕೊಳ್ಬೇಕಾದ್ರೆ ಸರಳ ಮಾರ್ಗ ನೋಡಿಯಪ್ಪ. ನೀವು ಸಿದ್ಧಾಂತ, 2 ಸಿದ್ಧಾಂತ ಇದೆ, ಹೌದೇನು? ಆ 2 ಸಿದ್ಧಾಂತದಲ್ಲಿ ಯಾವುದು ಪರಮ ಸಿದ್ಧಾಂತ, ಯಾವುದು ಪ್ರಾಸಂಗಿಕ ಸಿದ್ಧಾಂತ? ಪರಮ ಸಿದ್ಧಾಂತ ಯಾವುದು? ಈ ಶಾರೀರಿಕ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹದ್ದು ಪರಮ ಪ್ರಯೋಜನ ಯಾವುದು ಅಂತ ನೀವು ನೋಡಬೇಕಾದ್ರೆ, ಏನಾದರೂ ಆ ಸಿದ್ಧಾಂತ ಅಧ್ಯಾಸ ಭಾಷ್ಯದಲ್ಲಿ ಅದು ಪರಿಗಣಿತವಾಗಿದ್ದರೆ ಅದು ಪರಮ ಸಿದ್ಧಾಂತ. ಅಧ್ಯಾಸ ಭಾಷ್ಯದಲ್ಲಿ ಆ ವಿಚಾರ ಇಲ್ಲದೆ ಇದ್ದರೆ ಅದು ಪ್ರಾಸಂಗಿಕ ಸಿದ್ಧಾಂತ. ಅಷ್ಟೇ ಪ್ರಯೋಜನ. ನೋಡಿ, ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ, ಈಗ ಬ್ರಹ್ಮೈವ ಜಗತ್ ಕಾರಣಂ ಅಂತ ಇದೆ. ಬ್ರಹ್ಮೈವ ಜಗತಃ ಕಾರಣಂ, ಸತ್ಯ ಜಗತಃ ಬ್ರಹ್ಮೈವ ಕಾರಣಂ ಅಂತಿದೆ, ಹೌದಾನೆ? ಇದು ಸಿದ್ಧಾಂತ. ಮತ್ತು ಜ್ಞಾನಾದೇವತು ಕೈವಲ್ಯಂ ಅಂತ ಇನ್ನೊಂದು ಸಿದ್ಧಾಂತ. ಜ್ಞಾನದಿಂದ ಮಾತ್ರ ಕೈವಲ್ಯ ಪ್ರಾಪ್ತಿ ಅಂತಕ್ಕಂಥದ್ದು ಎರಡಿದೆ. ಯಾವ ಜ್ಞಾನ? ಬ್ರಹ್ಮಜ್ಞಾನಾದೇವ. ಇಲ್ಲಿ ಹೇಳಿದ್ರು ಈ ಒಂದು ಬ್ರಹ್ಮವು ಇಡೀ ಜಗತ್ತಿಯ ಕಾರಣ, ಇದು ಸಿದ್ಧಾಂತ, ಅದು ಸಿದ್ಧಾಂತ, ಹೌದಾನೆ? ಈಗ ಯಾವುದು ಪರಮ ಸಿದ್ಧಾಂತ? ಶಾರೀರಿಕ ಮೀಮಾಂಸಾ ಶಾಸ್ತ್ರ ಹೊರಟಿರೋದು ಯಾತಕ್ಕೆ ನೋಡ್ರಿ, ಇದನ್ನು ಹೇಳಿದ್ದಾರಲ್ರಿ, ಜಗತ್ ಕಾರಣ ಬ್ರಹ್ಮ. ಹೌದು, ಬ್ರಹ್ಮ ಸರ್ವಜ್ಞ, ಸರ್ವಶಕ್ತ, ಜಗತ್ ಕಾರಣ ಇದು. ಅಯ್ಯಯ್ಯೋ, ಅದಕ್ಕೆ ನಾವು ಸರಳ ಮಾರ್ಗ ಏನು ಅಂತಂದ್ರೆ, ಅಧ್ಯಾಸ ಭಾಷೆಯಲ್ಲಿ ಈ ಜಗತ್ ಕಾರಣವನ್ನ ಕುರಿತು ಏನಾದರೂ ಒಂದೇ ಒಂದು ಅಕ್ಷರವಾಗಲಿ ಪದವಾಗಲಿ ಹೇಳಿದ್ದಾಗಿದ್ದರೆ ಆಗ ಇದು ಪ್ರಮಾಣವಾಗುತ್ತೆ, ನಾವು ತಿಳ್ಕೊಳ್ಬಹುದು. ಮತ್ತು ಕೈವಲ್ಯ ಜ್ಞಾನ, ಬ್ರಹ್ಮಜ್ಞಾನ ದೇವದ ಕೈವಲ್ಯ ಅಂತ ಹೇಳಿದಾರಲ್ಲ,
ಅದರ ವಿಚಾರ ಏನಾದರೂ ಆಗಿದ್ದರೆ ಅಧ್ಯಾಸ ಭಾಷೆಯಲ್ಲಿ ಅದು ಪರಮ ಪ್ರಯೋಜನ ಅಷ್ಟೇ. ಈಗ ನಾವು ನೋಡಿದೇನು, ಇಲ್ಲಿ ಅಧ್ಯಾಸ ಭಾಷೆಯಲ್ಲಿ ಏನು ಹೇಳಿದ್ದಾರೆ? ಈಗ ಏವಂ ಅಧ್ಯಾಸ ಅಂತ ಬದಿ ಏವಂ ವಿಮಾನಾದಿರಂತೋ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ ಅಂದ್ಬಿಟ್ಟು ಅಸ್ಯ ಅನರ್ಥ ಅಸ್ಯಾನರ್ಥ ಹೇತೋ ಪ್ರಹಾಣ ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರವೃತ್ತಿ. ಹೌದು ತಾನೆ? ಆದ್ದರಿಂದ ಏನಾಯಿತು, ಇದು ಪರಮ ಸಿದ್ಧಾಂತ ಅಂತಾಯಿತು. ಇದು ಸಿದ್ಧಾಂತವನ್ನು ವಿಂಗಡಣೆ ಮಾಡ್ಕೊಳ್ಳೋ ಸರಳವಾದ ದಾರಿ ಇರಲಿ. ಇಲ್ಲಿ ಏನಾಗಿದೆ, ಈ ಅರ್ಥಾದಿಗಳೇ ಹೆಚ್ಚು ಹೆಚ್ಚು ಅಂತ ಪ್ರತಿಪಾದನೆ ಮಾಡಿದ್ದಾರೆಯೋ ಅಥವಾ ಎಲ್ಲದಕ್ಕಿಂತ ಪುರುಷ ಹೆಚ್ಚು ಎಂಬತಕ್ಕಂಥದ್ರ ಪ್ರತಿಪಾದನೆ ಮಾಡಿದ್ದಾರೆಯೋ ಏನು ಅಂತ ಮೊದಲು ನಮಗೇನು ತೋರುತ್ತೆ ಅಂದರೆ, ತತ್ರ ತಾವತ್ ಸರ್ವೇಷಾಮೇವ ಯೇಷಾಂ ಪರತ್ವೇನ ಪ್ರತಿಪಾದನಂ ಇತಿ ಭವತಿ ಮತಿ. ಮೊದಲಿಗೆ ನಾವೇನು ಹೇಳುತ್ತೆ, ಸರ್ವೇಷಾಮೇವ ಅಂದರೆ ಎಲ್ಲವೂ ಕೂಡ ಇದಕ್ಕಿಂತ ಹೆಚ್ಚು ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅಂದ್ರೆ ಏನು, ಎಲ್ಲವೂ ಹೆಚ್ಚು ಅಂತಲ್ಲ ಅಷ್ಟೇ. ಇವನಿಗಿಂತ ಅವನು ಹೆಚ್ಚು, ಅವನಿಗಿಂತ ಅವನ ಇದ್ರೆ ಕಡಿಮೆ ಏನಿಲ್ಲ, ಎಲ್ಲರೂ ಹೆಚ್ಚಾಗಿದ್ದಾರೆ ಅಷ್ಟೇ. ಆ ಹೆಚ್ಚಿನದಲ್ಲಿ ತಾರತಮ್ಯ ಮಾಡಿದ್ದಾರೆ. ಹೀಗೆ ಎಲ್ಲವೂ ಹೆಚ್ಚು ಮತ್ತೆ ಭವತಿ ಮತಿ ತಥಾ ಶ್ರೂಯತೆ ಇದಮಸ್ಮಾತ್ ಪರಂ ಇತಿ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಹೇಳಿದ್ದಾರಲ್ಲ ಇದಕ್ಕಿಂತ ಇದು ಹೆಚ್ಚನದು ಅಂತ ಹೇಳಿದ್ದಾರೆ. ಅದು ಎಲ್ಲ ಹೆಚ್ಚು ಅಂತ ಅರ್ಥ ಆಯ್ತು. ಮತ್ತು ಇದಕ್ಕೆ ಒಂದು ಸಣ್ಣದೊಂದು ಸಂಶಯ ಆಗ್ತಾರೆ. ಏನು ಅಂತಂದರೆ, ಅಲ್ಲ ಸ್ವಾಮಿ ಕರೆಕ್ಟು, ಏನು ಒಂದಕ್ಕಿಂತ ಒಂದು ಹೆಚ್ಚು ಅಂತ ಹೇಳಿದ್ದಾರೆ, ಆದ್ದರಿಂದ ಎಲ್ಲವೂ ಹೆಚ್ಚು ಅಂತ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಇದು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು. ಆದರೆ ನಾನು ಬಹುಷು ಅರ್ಥೇಶು ಪರತ್ವೇನ ಪ್ರತಿಪಿಪಾದಯಿಷಿತೇಷು ವಾಕ್ಯಭೇದ ಸ್ಯಾತ್. ಹೀಗೆ ಈಗ ಬಹುಷು ಅರ್ಥೇಶು ಪರತ್ವ ಬೇರೆ ಬೇರೆಯ ವಿಷಯಗಳಿವೆ. ಅರ್ಥಾತ್ ವಿಷಯ ಬೇರೆ ಬೇರೆ ವಿಷಯಗಳಿವೆ. ಅದನ್ನೆಲ್ಲ ಏನು ಮಾಡಿದ್ದಾರೆ, ಒಂದಕ್ಕಿಂತ ಒಂದು ಹೆಚ್ಚು ಬಹುಷು ಅರ್ಥೇಶು ಪರತ್ವೇನ ಪ್ರತಿಪಿಪಾದ ಇಷಿತೇಷು. ಬಹಳವಾದ ಒಂದು ವಿಷಯಗಳಿವೆ, ವಿಷಯಗಳು ಬಹಳವಾಗಿವೆ. ಆ ಎಲ್ಲ ವಿಷಯಗಳನ್ನು ಕೂಡ ಒಂದಕ್ಕಿಂತ ಒಂದು ಹೆಚ್ಚು ಅಂತ ಪ್ರತಿಪಾದನೆ ಮಾಡುವಾಗ ಏನಾಗುತ್ತೆ, ನಮಗೆ ವಾಕ್ಯ ಭೇದ ಸ್ಯಾತ್. ವಾಕ್ಯ ಭೇದ ಅಂತಕ್ಕಂಥದ್ದು ಬರುತ್ತೆ. ಏನು ವಾಕ್ಯ ಭೇದ ಅಂತಂದ್ರೆ ಒಂದಕ್ಕೊಂದಕ್ಕೆ, ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಕೂಡ ಏನೂ ಸಂಬಂಧವಿಲ್ಲ. ಅದೇ ಬೇರೆ ವಾಕ್ಯ, ಇದೇ ಬೇರೆ ವಾಕ್ಯ, ಒಂದೊಂದೂ ಕೂಡ ಬೇರೆ ಬೇರೆ ವಾಕ್ಯಗಳು. ಆವಾಗ ಏನಾಗುತ್ತೆ, ಎಲ್ಲವೂ ಹೆಚ್ಚು ಅಂತ ನೋಡಿ. ಈಗ ಒಂದು ಕಡೆ ಬರ್ತಾರೆ, ಹೇಳ್ತಾರೆ ನೋಡಿ, ಲಕ್ಷ್ಮಣ ರಾಮನಿಗಿಂತ ಹೆಚ್ಚು ಅಂತ ಹೇಳ್ತಾರೆ. ಅಲ್ಲಿ ಏನಾಯ್ತು, ಲಕ್ಷ್ಮಣನ ಹೆಚ್ಚುಗಾರಿಕೆಯನ್ನು ಪ್ರತಿಪಾದನೆ ಮಾಡಿದ್ದಾಯ್ತು, ಅಲ್ಲಿಗೆ ಅದು ಮುಗೀತು. ಇನ್ನೊಂದು ಕಡೆ ಹೇಳ್ತಾರೆ ನೋಡಿ, ಆಂಜನೇಯ ರಾಮನಿಗಿಂತಲೂ ಹೆಚ್ಚು ಅಂತ ಕೇಳ್ತಾರೆ. ಅಲ್ಲಿಗೆ ಅದು ಆ ಸಂದರ್ಭಕ್ಕೆ ಆಂಜನೇಯ ರಾಮನಿಗಿಂತ ಹೆಚ್ಚು ಅವರಿಗೆ ಸಂದರ್ಭ ಮಾಡ್ತಾರೆ, ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಹೀಗೆ ಇದೂ ಹೆಚ್ಚು ಅದೂ ಹೆಚ್ಚು ಅಂತ ಪ್ರತಿಪಾದನೆ ಮಾಡುವಾಗ ಏನಾಗುತ್ತೆ, ವಾಕ್ಯ ಭೇದ ಅಂದರೆ ಒಂದಕ್ಕೊಂದು ಪ್ರತಿಯೊಂದೂ ಕೂಡ ಸ್ವತಂತ್ರವಾದ ವಾಕ್ಯ, ಒಂದಕ್ಕೊಂದಕ್ಕೆ ಭೇದ ಇದೆ. ಇದಕ್ಕಿಂತ ಇದು ಭೇದ ಅಂದ್ರೇನು, ಒಂದಕ್ಕೊಂದು ಸಂಬಂಧ ಇಲ್ಲ, ಅದೇ ಬೇರೆ ವಾಕ್ಯ ಇದೇ ಬೇರೆ ವಾಕ್ಯ ಅಂತ ಆಗ್ಬಿಡುತ್ತಾರ ಸ್ವಾಮಿ. ಇಲ್ಲಿ ಆ ಥರ ಇದುವಲ್ಲ, ಇಂದ್ರಿಯಾಭ್ಯ ಪರಾಯರ್ಥ ಅರ್ಧ ಒಂದೇ ಮಂತ್ರ ಒಂದೇ ಇದೆಯಲ್ಲ, ಹಾಗೆ ನೀವು
ಈ ಒಂದಕ್ಕಿಂತ ಒಂದು ಹೆಚ್ಚು ಹೆಚ್ಚು ಎಲ್ಲವೂ ಹೆಚ್ಚು ಅಂತ ವಾಕ್ಯ ಭೇದ ಆಗ್ಬಿಡುತ್ತಲ್ಲ. ಅಂದ್ರೆ ಇದು ಪೂರ್ವ ಪಕ್ಷ. ಇದು ಅಂತ ಹೇಳಿದ್ರೆ ಪೂರ್ವ ಪಕ್ಷ ಹೇಳ್ತಾನೆ, ಇಲ್ಲ ಇದೇನು ದೋಷ ಇಲ್ಲ. ಅಂದ್ರೇನು? ಒಂದಕ್ಕಿಂತ ಒಂದು ಹೆಚ್ಚು, ಒಂದಕ್ಕಿಂತ ಒಂದು ಹೆಚ್ಚು ಅಂತ ಹೇಳಿದ್ದರೂ ಕೂಡ ಏನು ಅರ್ಥ ಆಗುತ್ತೆ? ಎಲ್ಲವೂ ಹೆಚ್ಚು ಅಂತಲೇ ಆಗುತ್ತೆ. ನೀವು ಹೇಳಿರುವ ಹಾಗೆ ವಾಕ್ಯಭೇದ ಅಂತಕ್ಕಂಥದ್ದು ಏನು ಆಗೋದಿಲ್ಲ. ಅದೇ ಆಗೋದಿಲ್ಲ ಅಂತಲ್ಲ, ಇದ್ರೂ ಕೂಡ ದೋಷ ಏನಿಲ್ಲ. ನೈಷ ದೋಷ, ಇದೇನು ದೋಷ ಏನಲ್ಲಪ್ಪ, ವಾಕ್ಯಭೇದ ಆಗುತ್ತೆ, ಆದರೂ ಕೂಡ ದೋಷವೇನೂ ಇಲ್ಲ ಅಂತ ಹೇಳಿದ್ರು. ಯಾಕೆ ಅಂದ್ರೆ ವಾಕ್ಯ ಬಹುತ್ವೋಪಪತ್ತೇ, ಏನು ಬಹಳವಾಗಿ ವಾಕ್ಯಗಳು ಹೇಳಲ್ಪಟ್ಟಿರುವುದರಿಂದ. ವಾಕ್ಯ ಬಹುತ್ವ ಅಂದ್ರೆ ಒಂದೇ ವಾಕ್ಯ ಅಲ್ಲ, ಬಹಳವಾಗಿ ಬಹಳವಾಗಿ ಹೇಳಿದ್ದಾರೆ. ಬಹಳವಾಗಿ ಹೇಳಿದಾಗ ಏನಾಗುತ್ತೆ? ಆವಾಗ ಏನು, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಏನಾಗುತ್ತೆ? ಆ ವಾಕ್ಯ ಒಂದು ಮಂತ್ರದಲ್ಲಿ ಪಠಿತವಾಗಬಾರದು, ಅಥವಾ ಇದು ಭೇದ ಅಂತ ಏನೂ ನಾವು ನಿಯಮ ಮಾಡ್ಕೊಂಡು ತಿಳಿಬೇಕಾದ್ದಿಲ್ಲ. ಬೇರೆ ಇದಾದರೂ ಕೂಡ ಏನು ಬೇರೆ ಬೇರೆ ಆಗೋಯ್ತಲ್ಲ, ಇಲ್ಲಿ ಬೇರೆ ಹೇಳಿದ್ವಲ್ಲ, ಒಂದೇ ಮಂತ್ರ ಅಲ್ವಾ, ಇಂದ್ರಿಯ ಪರಾಗಿ ಅರ್ಥ ಅರ್ಥ ಬೆಚ್ಚ ಪರಮ್ಮನ, ಹಾಗೇನು ತಿಳಿಬೇಕಾದ್ದಿಲ್ಲ. ಮತ್ತು ಬಹೂನ್ಯೇವ ಹಿ ಏತಾನಿ ವಾಕ್ಯಾನಿ ಪ್ರಭವಂತಿ ಬಹು ವಿಷಯಾನ್ ಪರತ್ವೋಪೇತಾನ್ ಪ್ರತಿಪಾದಯಿತೋ. ಅಂದ್ರೇನು? ಬಹೂನ್ಯೇವ ಏತಾನಿ ವಾಕ್ಯಾನಿ ಪ್ರಭವಂತಿ. ಈ ವಾಕ್ಯಗಳಿದೆಯಲ್ಲ, ಅದೇನಾಗುತ್ತೆ, ಅನೇಕವಾಗಿವೆ. ಹೌದು ತಾನೆ? ಏನು, ಇಂದ್ರಿಯ, ವಿಷಯ, ಮನಸ್ಸು, ಬುದ್ಧಿ, ಹೀಗೆ ಅನೇಕವಾಗಿವೆ. ಈ ವಾಕ್ಯಗಳು ಅನೇಕವಾಗಿರೋದರಿಂದ ಏನಾಗುತ್ತೆ? ಒಂದೊಂದೂ ಕೂಡ ಹೆಚ್ಚಾಗಿದೆ ಹೆಚ್ಚಾಗಿದೆ ಎಂಬುದಾಗಿ ಪ್ರತಿಪಾದನೆ ಮಾಡುವುದಕ್ಕೆ ಇದು ಪ್ರಯೋಜನವಾಗಿದೆ. ಬಹಳವಾಗಿದೆ. ರಾಮ ಇದ್ದಾನೆ, ಲಕ್ಷ್ಮಣ ಇದ್ದಾನೆ, ಆಂಜನೇಯ ಇದ್ದಾನೆ, ಇನ್ನೊಬ್ಬ ಇದ್ದಾನೆ, ಅವರೆಲ್ಲರನ್ನೂ ಕೂಡ ಈ ಒಂದು ಅಂದ್ರೆ ಅನೇಕ ವಾಕ್ಯ ಇದೆ, ಅನೇಕ ವಾಕ್ಯ. ಅದರ ಎಲ್ಲರಲ್ಲೂ ಕೂಡ ಒಂದೊಂದು ಹೆಚ್ಚು ಅಂತ ಹೇಳಬೇಕಾದ್ರೆ ಹೇಗೆ ಗೊತ್ತಾ? ಈ ವಾಕ್ಯ ಬಹಳವಾಗಿದೆ, ಆದ್ದರಿಂದಲೇ ಎಲ್ಲ ಹೆಚ್ಚು. ಬಹಳವಾಗಿದೆ ಅಂದ್ರೇನು? ರಾಮನೂ ಇದ್ದಾನೆ, ಆಂಜನೇಯನೂ ಇದ್ದಾನೆ, ಲಕ್ಷ್ಮಣನೂ ಇದ್ದಾನೆ, ಎಲ್ಲ ಇದ್ದಾನೆ, ವಾಕ್ಯ ಬಹಳವಾಗಿದೆ, ಒಂದಕ್ಕಿಂತ ಒಂದು ಹೆಚ್ಚು ಅಂತ ಇದೆ, ಸರಿ, ಹೆಚ್ಚಾಯ್ತು ಅಷ್ಟೇ. ಪ್ರತಿಯೊಂದು ಹೆಚ್ಚು ಅಂತ ಅರ್ಥ. ಇದಕ್ಕೆ ನಾವು ಅನ್ಯಥಾ ಅರ್ಥ ಯಾಕೆ ಮಾಡಬೇಕು? ಆದ್ದರಿಂದ ಏನಾಯ್ತು? ಸಿದ್ಧಾಂತ ಏನಾಯ್ತು ನೋಡಿ, ತಸ್ಮಾತ್ ಪ್ರತ್ಯೇಕಂ ಯೇಷಾಂ ಪರತ್ವ ಪ್ರತಿಪಾದನ ಮಿತಿ. ಆದ್ದರಿಂದ ಇವೆಲ್ಲವೂ ಕೂಡ ಒಂದೊಂದು ಪ್ರತ್ಯೇಕ, ಒಂದೊಂದು ಕೂಡ ಇಂದ್ರಿಯಭ್ಯ ಪರಾಹಿ, ಇಂದ್ರಿಯ, ವಿಷಯ, ಮನಸ್ಸು, ಬುದ್ಧಿ, ಮಹಾನಾತ್ಮ, ಅವ್ಯಕ್ತ, ಪುರುಷ, ಹೀಗೆ ಆರ್ಡರ್ ಇದೆಯಲ್ಲ, ಇದರಲ್ಲಿ ಒಂದೊಂದು ಹೆಚ್ಚು. ಪ್ರತ್ಯೇಕಂ ಯೇಷಾಂ ಪರತ್ವ ಪ್ರತಿಪಾದನ, ಒಂದೊಂದು ಕೂಡ ಹೆಚ್ಚಾಗಿದೆ ಎಂಬುದಾಗಿ ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಈ ಮಂತ್ರವಾದಿದೆ. ಅದೇ ಅರ್ಥ ನಮಗೆ ಕೊಡ್ತಾ ಇದೆ ಅಂತ ಹೇಳಿದ್ರು. ಈಗ ಇಲ್ಲಿ ಸಿದ್ಧಾಂತ ಮಾಡಬೇಕು, ಹೌದು ತಾನೆ? ಸಿದ್ಧಾಂತವನ್ನು ಮಾಡಬೇಕಾದರೆ ಇಲ್ಲಿ ಈ ಒಂದು ಭಾಗಕ್ಕೆ ಆಚಾರ್ಯರು ಪೂರ್ವಮೀಮಾಂಸಾ ನ್ಯಾಯವನ್ನ ಇಲ್ಲಿ ತಗೊಂಡಿದ್ದಾರೆ. ನೋಡಿ, ಸೂತ್ರ ಭಾಷ್ಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಗೊಂಡಿರತಕ್ಕಂತಹದ್ದು ಪೂರ್ವಮೀಮಾಂಸಾ ನ್ಯಾಯಗಳು. ಅಂದ್ರೇನು? ಪೂರ್ವಮೀಮಾಂಸಾ ನ್ಯಾಯದಲ್ಲಿ, ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಯಾವ ಯಾವ ನ್ಯಾಯಗಳಿಂದ, ಯಾವ ಯಾವ ಪ್ರಮಾಣದಿಂದ ಅವರ ಸಿದ್ಧಾಂತವನ್ನು ಮಾಡಿದ್ದಾರೆಯೋ ಆ ಒಂದು ಪ್ರಮಾಣ, ಆ ಒಂದು ನ್ಯಾಯ, ಅದು ಮೀಮಾಂಸಾ ನ್ಯಾಯ. ಈ ನ್ಯಾಯದಿಂದ ತರ್ಕ, ಇದರಿಂದ ಅದನ್ನ
ಶಂಕರ ಭಗವತ್ಪಾದ ತಗೊಂಡಿದ್ದಾರೆ. ಬಹಳವಾಗಿ ತಗೊಂಡಿದ್ದಾರೆ ಮೀಮಾಂಸಾ ಶಾಸ್ತ್ರದ ನ್ಯಾಯಗಳನ್ನು, ಬೇರೆ ಬೇರೆ ನ್ಯಾಯಗಳನ್ನು ತಗೊಂಡಿದ್ದಾರೆ. ಯಾವುದು? ವ್ಯಾಕರಣ ನ್ಯಾಯ ಇದೆ, ಸಾಂಖ್ಯರ ನ್ಯಾಯ ಇದೆ, ವೈಶೇಷಿಕರದ್ದು. ಅಷ್ಟೇ ಅಲ್ಲ, ಬೌದ್ಧರದಂತೂ ಬಹಳವಾಗಿ ತಗೊಂಡಿದ್ದಾರೆ ನ್ಯಾಯಗಳು. ಆ ನ್ಯಾಯಗಳನ್ನು ತಗೊಂಡು ಅವರ ನ್ಯಾಯದಿಂದ ಅವರಿಗೇನೆ ಏನ್ ಮಾಡಿದ್ದಾರೆ, ನಿಮ್ಮ ಸಿದ್ಧಾಂತ ಸರಿ ಇದೆ ನೋಡಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರ ನ್ಯಾಯ ತಗೊಂಡು ಅವರಿಂದೆ ಹೀಗೆ ಬಹಳವಾಗಿ ತಗೊಂಡಿದ್ದರೂ ಕೂಡ ಪೂರ್ವಮೀಮಾಂಸಾ ಇಲ್ಲೂ ಕೂಡ ಅದನ್ನ ತಗೊಂಡಿದ್ದಾರೆ. ಏನು ಅಂತ ಇಲ್ಲಿ ಈ ಫುಟ್ನೋಟಲ್ಲಿ ಕೊಟ್ಟಿದ್ದಾರೆ. ಇದು 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 ಈ ಜೈಮಿನಿಯ ಮೀಮಾಂಸಾ ಶಾಸ್ತ್ರದಲ್ಲಿ 2ನೇ ಅಧ್ಯಾಯ 1ನೇ ಪಾದ 46-47ನೇ ಸೂತ್ರ ಬಂದಿರತಕ್ಕಂಥ ಒಂದು ವಿಚಾರ ಏನು ಅಂತಕ್ಕಂಥ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನಾಳೆ ಹೇಳ್ತೇನೆ. ಇವತ್ತು ಬರೀ ಇದಕ್ಕೆ ಸಂಬಂಧಪಟ್ಟ ಮಾತ್ರ ಹೇಳ್ಬಿಡ್ತೇನೆ. ಏನು ಇದು ಅಂತಂದ್ರೆ ನೋಡಿ, 46ನೆಯ ಒಂದು ಸೂತ್ರ ಹೇಗಿದೆ ಅಂತಂದ್ರೆ, ಅರ್ಥೈಕತ್ವಾದೇಕಂ ವಾಕ್ಯಂ ಸಕಾಂಕ್ಷಂ ಚೇದ್ ವಿಭಾಗೇ ಸ್ಯಾತ್ ಅಂತಕ್ಕಂಥದ್ದು. ಇದರಿಂದ ನೋಡಿದ್ರೆ ನಮ್ಗೆ ಏನೂ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಏನ್ ಮಾಡಬೇಕು, ಈ ವಾಕ್ಯಕ್ಕೆ ನಾವು ಅರ್ಥವಾಗಬೇಕಾದ್ರೆ ನಾವು ಭಾಷ್ಯವನ್ನು ನೋಡಬೇಕು. ಯಾವ ಭಾಷ್ಯ? ಮೀಮಾಂಸಾ ದರ್ಶನಕ್ಕೆ ಇರ್ತಕ್ಕಂಥ ಒಂದು ಭಾಷ್ಯ ಜೈಮಿನಿಯ ಭಾಷ್ಯ. ಜೈಮಿನಿಯ ಭಾಷ್ಯವನ್ನು ನೋಡ್ಬೇಕು. ಇದು ಬಾದರಾಯಣಿಯ ಭಾಷ್ಯ, ಅದು ಜೈಮಿನಿಯ ಭಾಷ್ಯ. ಅರ್ಥೈಕತ್ವಾದೇಕಂ ವಾಕ್ಯ ನೋಡಿ, ಇಲ್ಲಿ ಈ ಒಂದು ಸೂತ್ರ ಅಧಿಕರಣಕ್ಕಿದೆಯಲ್ಲ, ಇದಕ್ಕೆ ಬೇಕಾದ ನ್ಯಾಯವನ್ನ ಇಲ್ಲಿಂದ ತಗೊಂಡಿದ್ದಾರೆ. ನೋಡಿ, ಇಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇದು ಹೀಗೆ ಏನಂತ, ಪುರುಷನೊಬ್ಬನನ್ನೇ ಹೇಳಿದೆ ಇಲ್ಲಿ ಹೆಚ್ಚು ಅಂತ, ಇನ್ಯಾವುದನ್ನು ಹೇಳಿಲ್ಲ. ಅರೆ ಹೇಳಿದ್ದಲ್ಲ ಸ್ವಾಮಿ, ಏನಂದ್ರೆ ಇಂದ್ರಿಯೇಭ್ಯ ಪರಾಹ್ಯರ್ಥ, ಬಾಯಿ ಬಿಟ್ಟು ಹೇಳಿದ್ದಾರಲ್ಲ. ಅರ್ಥೇಭ್ಯಶ್ಚ ಪರಂ, ಪ್ರತಿಯೊಂದಕ್ಕೂ ಪರಂ ಪರಂ ಪರಹ ಪರ ಅಂತ ಹೇಳಿದಾರಲ್ಲ. ಆದ್ರೆ ಇಲ್ಲಪ್ಪ, ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ನೋಡಿ, ಮೀಮಾಂಸಾ ಶಾಸ್ತ್ರದಲ್ಲಿ ಹೀಗೆ ಅರ್ಥ ಮಾಡಿದ್ದಾರೆ. ಅದನ್ನು ನಾವು ತಗೊಂಡು ಅದೇ ಅರ್ಥವನ್ನು ಮಾಡಬೇಕು. ಅದರ ಹಾಗೆ ಆ ನ್ಯಾಯವನ್ನು ತಗೊಂಡು ಮಾಡ್ಬೇಕು ನಾವು ಅಂತ. ಈಗ ನೋಡಿ, ಇಲ್ಲಿ ಇದು ಸಿದ್ಧಾಂತ ಸೂತ್ರ. ಅಲ್ಲಿ ಅರ್ಥೈಕತ್ವಾದೇಕಂ ವಾಕ್ಯಂ ಸಕಾಂಕ್ಷಂ ಚೇದ್ ವಿಭಾಗೇ ಸ್ಯಾತ್ ಅಂತಕ್ಕಂಥದಕ್ಕೆ ಅಲ್ಲಿ ಯಜುರ್ವೇದದ ಮೊಟ್ಟ ಮೊದಲನೇ ಮಂತ್ರದಲ್ಲಿ ಏನಿದೆ, ಈಶೇತ್ವೋರ್ಜೇತ್ವ ವಾಯವಸ್ಥೋಪಾಯವಸ್ಥ ಅಂತ. ವಾಯವಸ್ಥ ಉಪಾಯವಸ್ಥ, ವಾಯವಸ್ಥ ಉಪಾಯವಸ್ಥ. ಇಷೇತ್ವ ಊರ್ಜೇತ್ವ, ಇಷೇತ್ವೋರ್ಜೇತ್ವ ಅಂತಿದೆಯಲ್ಲ, ಅದು ಮೊಟ್ಟನೇ ಬಂತು. ಇಲ್ಲಿ ಮತ್ತೆ ಈ ಅಲ್ಲೇ 4ನೇ ಇದ್ರಲ್ಲಿ ಬಂದಿದೆ ಇದು ಮಂತ್ರ. ನಮಗೂ ಎಲ್ಲರೂ ಗೊತ್ತಲ್ಲ, ಇದು ಎಲ್ಲಿ ರುದ್ರದಲ್ಲಿ ಪ್ರತಿಯೊಬ್ಬರು ಹೇಳ್ತಾರಲ್ಲ, ಆಯುರ್ ಯಜ್ಞೇನ ಕಲ್ಪತಾಂ ಪ್ರಾಣೋ ಯಜ್ಞೇನ ಕಲ್ಪತಾಂ ಅಲ್ವಾ, ಅಪಾನೋ ಯಜ್ಞೇನ ಕಲ್ಪತಾಂ, ವ್ಯಾನೋ ಯಜ್ಞೇನ ಕಲ್ಪತಾಂ, ಶ್ರೋತ್ರ ಯಜ್ಞೇನ ಕಲ್ಪತಾಂ, ಮನೋ ಯಜ್ಞೇನ ಕಲ್ಪತಾಂ, ವಾಕ್ ಯಜ್ಞೇನ ಕಲ್ಪತಾಂ, ಆತ್ಮ ಯಜ್ಞೇನ ಕಲ್ಪತಾಂ, ಯಜ್ಞೋ ಯಜ್ಞೇನ ಕಲ್ಪತಾಂ. ಇಲ್ಲಿ ನೋಡಿ, ಈಶೇತ್ವ ಊರ್ಜೇತ್ವ ಮತ್ತೆ ಆಯುರ್ಯಜ್ಞೇನ ಕಲ್ಪತಾಂ, ಪ್ರಾಣೋ ಯಜ್ಞೇನ ಕಲ್ಪತಾಂ ಇದೆ. ಅತ್ರ ಸಂದೇಹ. ಇದು ಜೈಮಿನಿಯ ಇದು ಭಾಷ್ಯ, ಕ್ಷಮಿಸಬೇಕು, ಶಾಬರ ಭಾಷ್ಯ. ಜೈಮಿನಿಯ ಸೂತ್ರ ಇದು, ಶಾಬರ ಭಾಷ್ಯ. ಅತ್ರ ಸಂದೇಹ, ಇವಾಗ ಸಂದೇಹ ಬಂತು. ಎಲ್ಲಿ? ಈಶೇತ್ವ ಊರ್ಜೇತ್ವ ಅಂತಕ್ಕಂಥದ್ದು. ಈಶೇತ್ವ ಅಂದ್ರೆ ಏನು? ಈಶೇತ್ವ ದಿದ್ದನ್ನ ಕತ್ತರಿಸುತ್ತೇನೆ, ಊರ್ಜೇತ್ವ ಅನ್ನಕ್ಕೋಸ್ಕರ ಅಂತ ಇವೆಲ್ಲ ಬಂದಿದೆಯಲ್ಲ. ಏನರ್ಥ ಇದು ಅಂತಂದ್ರೆ, ಕಿಂ ಏವಮಾದಿಷು ಭಿನ್ನವಾಕ್ಯಂ ಉತ ಏಕಂ ಇತಿ. ಇಲ್ಲೂ ಬಂದಿದೆ, ಈಶೇತ್ವ ಜೇತ್ವ ವಾಯವಸ್ಥೋಪಾಯ ಬಂದಿದೆ.
ಇಲ್ಲೂ ಬಂದಿದೆ. ಎಲ್ಲಿ? ಇಂದ್ರಿಯೇಭ್ಯ ಪರಾಹ್ಯರ್ಥಾರ್ಥೇಭ್ಯಶ್ಚ ಪರಂ ಮನಃ ಮನಸ್ಸು. ಇಲ್ಲೂ ಅನೇಕ ವಾಕ್ಯಗಳು ಬಂದಿದೆ, ಅದೇ ತರಹ ವಾಕ್ಯಗಳು. ಹೌದ್ ತಾನೆ? ಹೀಗಿರುವಾಗ ಅಲ್ಲಿ ಏನು ಮಾಡಿದ್ದಾರೆ? ಈ ಪ್ರಾಣವೈಜ್ಞಾನ ಕಲ್ಪ ಆಯುರ್ವೈಜ್ಞಾನ ಕಲ್ಪತಾಂ ಪ್ರಾಣವೈಜ್ಞಾನ ಕಲ್ಪತಾಂ ಮನೋವೈಜ್ಞಾನ ಕಲ್ಪತಾಂ ಯಜ್ಞೋ ಯಜ್ಞ ಇವೆಲ್ಲ ಬಂದಿದೆಯಲ್ಲ. ಇವೆಲ್ಲ ಏನು? ಏವ ಮಾಡಿ ಭಿನ್ನ ವಾಕ್ಯಂ ಉತ ಏಕಂ ಇತಿ. ಇವೆಲ್ಲ ಒಂದೊಂದು ಬೇರೆ ಬೇರೆಯ ವಾಕ್ಯವೋ ಅಥವಾ ಭಿನ್ನ ವಾಕ್ಯವೋ ಅಂತಕ್ಕಂಥ ಏನ್ ತೀರ್ಮಾನ ಆಗುತ್ತೆ? ಮೊಟ್ಟ ಮೊದಲಿಗೆ ಏಕಮಿತಿ ಬ್ರೂಮಃ. ಎಲ್ಲವೂ ಕೂಡ ಒಂದೇ ವಾಕ್ಯ ಅಂತ ಗೊತ್ತಾಗುತ್ತೆ, ಹೇಳ್ತೇವೆ ನಾವು. ಯಾತಕ್ಕೆ ಅಂದ್ರೆ ತತ್ ಉಭಾಭ್ಯಾಂ ಏಕಂ ಕಲ್ಪಯಿತು ನ್ಯಾಯಂ. ಉಭಾಭ್ಯಾಂ ಉಭಾಭ್ಯಾಂ ವಾಕ್ಯಾಭ್ಯಾಂ. ಉಭಾಭ್ಯಾಂ ಎರಡು ವಾಕ್ಯ ಯಾವುದು? ಇಷೇತ್ವ ಊರ್ಜೇತ್ವ ಅಂತಕ್ಕಂಥದ್ದು. ಇದೆರಡಕ್ಕೂ ಕೂಡ ಏಕಂ ಒಂದು ಅಂತಕ್ಕಂಥ ಒಂದು ವಾಕ್ಯ ಅಂತ ಕಲ್ಪನೆ ಮಾಡತಕ್ಕಂಥ ನ್ಯಾಯವಾಗಿದೆ ಅಂತ ಹೇಳಿದ. ಹಾಗೆ ಹೇಳಿದ್ದಕ್ಕೆ ಇದು ಈ ಪೂರ್ವ ಪಕ್ಷದಲ್ಲಿ ಹೀಗೆ ಹೇಳಿದ್ದಕ್ಕೆ ಸಿದ್ಧಾಂತವನ್ನು ಮಾಡ್ತಾರೆ. ಏವಂ ಪ್ರಾಪ್ತೆ ಬ್ರೂಮಃ ಕಹ ಭಗವಾನ್ ಜೈಮಿನಿ. ಅದು 47ನೇ ಸೂತ್ರ. ಅದು ಸಮೇಶು ವಾಕ್ಯಭೇದ ಸ್ಯಾತ್ ಅಂತ. ಸಮೇಶು ಪರಸ್ಪರ ಅನಾಕಾಂಕ್ಷೇಶು ವಾಕ್ಯಂ ಭಿದ್ಯತೆ. ಏಕವಾದಂತ ವಾಕ್ಯ ಅಲ್ಲಪ್ಪ, ಇದು ಭಿದ್ಯತೆ ಅಂದ್ರೆ ಇಷೇತ್ವ ಇತ್ಯನೇನ ಏಕೋರ್ಥ ಕ್ರಿಯತೆ, ಊರ್ಜೇತ್ವ ಇತ್ಯನೇನ ಅಪರಹ ಅರ್ಥ ಕ್ರಿಯತೆ. ಎರಡೂ ಒಂದೇ ವಾಕ್ಯ ಅಲ್ಲ. ಇಷೇತ್ವೋರ್ಜೇತ್ವ ವಾಯವ ಇದೆಲ್ಲ ಒಂದೇ ವಾಕ್ಯ ಅಲ್ಲ. ಈಶೇತ್ವ ಅಂತ ಅನ್ನೋದರಿಂದ ಒಂದು ಅರ್ಥ, ಒಂದು ಪ್ರಯೋಜನ, ಮತ್ತೆ ಊರ್ಜೇತ್ವ ಅಂತ ಅನ್ನೋದ್ರೆ ಇನ್ನೊಂದು ಪ್ರಯೋಜನ ಅಂತ ಬರುತ್ತೆ ಅಂತ ಹೇಳಿ ಮೀಮಾಂಸಾ ನ್ಯಾಯ ತಗೊಂಡಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ? ಇಲ್ಲೂ ಆ ಸಂದರ್ಭ ಬರುತ್ತಲ್ಲ, ಇಂದ್ರಿಯಭ್ಯ ಪರಾಖ್ಯರ್ಥಾರ್ಥೇಭ್ಯಶ್ಚ ಪರಂ ಮನಃ ಅಂತ ಬರುತ್ತಲ್ಲ. ಅದಕ್ಕೆ ಇಲ್ಲಿ ಒಂದೊಂದು ಬೇರೆ ಬೇರೆಯೋ ಅಥವಾ ಏಕ ಒಂದೊಂದು ಒಂದಕ್ಕೆ ಸಂಬಂಧಪಟ್ಟ ತಿಳಿಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ನ್ಯಾಯವನ್ನ ಇಲ್ಲಿ ಬಳಸಿ ಆ ನ್ಯಾಯದಿಂದ ಇದು ಪುರುಷ ಇವೆಲ್ಲವೂ ಕೂಡ ಈ ಅದಕ್ಕೆ ಅಂಗವಾಗಿ ಬಂದಿರತಕ್ಕಂಥದ್ದು. ಇದು ಎಲ್ಲದಕ್ಕಿಂತ ಹೆಚ್ಚಿನದು ಯಾರು? ಪುರುಷ ಅಂತ ತೀರ್ಮಾನ ಮಾಡಿದ್ದಾರೆ ಅಷ್ಟೇ ಹೊರತು ಎಲ್ಲವೂ ಹೆಚ್ಚಾಗಿದೆ, ಅದರಲ್ಲಿ ಪುರುಷ ಒಬ್ಬ 10ರಲ್ಲಿ 11 ಅಂತ ಅಲ್ಲ. ಪುರುಷನೊಬ್ಬನೇ ಹೆಚ್ಚು, ಇನ್ಯಾವುದೂ ಅಲ್ಲ ಅಂತಕ್ಕಂಥ ತೀರ್ಮಾನ ಆಗಿದೆ ಅಂತ ತೀರ್ಮಾನ ಮಾಡ್ತಾರೆ. ಅದನ್ನ ಈ ಸಿದ್ಧಾಂತ ಭಾಗ ನೋಡಿ ಎಷ್ಟು ಒಂದು ಈ ಜೈಮಿನಿಯ ಈ ಶಾಬರ ಭಾಷ್ಯ, ಜೈಮಿನಿಯ ಸೂತ್ರ ಅದು. ಶಾಬರ ಭಾಷ್ಯ ಇದೆಯಲ್ಲ, ಶಾಬರ ಭಾಷ್ಯ ಇದೆ ಮತ್ತೆ ಶಾಂಕರ ಭಾಷ್ಯ ಇದೆ, ಎರಡು ಇದೆ ನೋಡಿ. ಎರಡಕ್ಕೂ ಕೂಡ ಎಷ್ಟೋ ವಾಕ್ಯಗಳು ಅದದೇ ಅಂದ್ರೆ ಸೇಮ್ ಒಂದೊಂದೇ ವಾಕ್ಯಗಳು. ಆ ವಾಕ್ಯನ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದು ಯಾರ ವಾಕ್ಯ ಯಾರು ತಗೊಂಡ್ರು ಅಂತಕ್ಕಂಥದ್ದು ಸ್ವಲ್ಪ ಅದು ಅದಕ್ಕೆಲ್ಲ ವಿಚಾರಪ್ರದವಾಗಿದೆ, ಅದನ್ನು ಬೇಕಿದ್ದಾರೆ. ಇಲ್ಲಿ ಏನಾಗಿದೆ ನೋಡಿ, ಇಲ್ಲೂ ಅಷ್ಟೇ. ಇಲ್ಲಿ ಏನ್ ಮಾಡಿದ್ದಾರೆ? ಶಬರ ಸ್ವಾಮಿಗಳು ಇಲ್ಲಿ ಏವಂ ಏಕಂ ಕಲ್ಪಯಿತು ನ್ಯಾಯಂ ಅಂತ ಹೇಳ್ಬಿಟ್ಟು ಏವಂ ಪ್ರಾಪ್ತೆ ಬ್ರೂಮಃ ಅಂತ ಹೇಳ್ಬಿಟ್ಟು ಈ ಒಂದು ಸಿದ್ಧಾಂತ ಸೂತ್ರ ಹೇಳಿದ್ರು. ಸಿದ್ಧಾಂತ ಸೂತ್ರ ಹೇಳ್ಬಿಟ್ಟು ಅದಕ್ಕೆ ಇವರೇನು ಹೇಳಿದ್ರು? ಏವಂ ಪ್ರಾಪ್ತೆ ಬ್ರೂಮಃ ಅಂತ ಹೇಳಿ ಹೇಳಿದ್ರು ಜೈಮಿನಿಗಳು, ಶಬರ ಸ್ವಾಮಿಗಳು. ಇಲ್ಲೂ ಕೂಡ ಶಂಕರ ಹೇಳಿದ್ರು ಏವಂ ಪ್ರಾಪ್ತೆ ಬ್ರೂಮಃ ಅಂತ ಹೇಳಿ. ಇಲ್ಲಿ ಪುರುಷ ಏವ ಏಭ್ಯ ಸರ್ವೇಭ್ಯ ಪರಃ ಪ್ರತಿಪಾದ್ಯತೆ ಇತಿ ಯುಕ್ತಂ ಅಂತ ಸಿದ್ಧಾಂತ ಮಾಡಿದ್ದಾರೆ. ಅದನ್ನ ನಾಳೆ ನೋಡೋಣ. ಯಾಕೆಂದ್ರೆ ಇವೆಲ್ಲ ಈ ಒಂದು ಶಾರೀರಿಕ ಮೀಮಾಂಸ ಅಂತ ಇದ್ರೂ ಕೂಡ ಇದನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಇದೇ ಸಿದ್ಧಾಂತ ಏನು ತಿಳಿಬೇಕಾದ್ರೆ ನಮಗೆಲ್ಲದರ ಒಂದು ಪರಿಚಯ ಅಂತಕ್ಕಂಥದ್ದು ಇದ್ದೇ ಇರಬೇಕು.
ಪೂರ್ಣವಾದ ಪರಿಚಯ ಮೀಮಾಂಸಾ ದರ್ಶನ ಪೂರ್ತಿ ಏನು ಬೇಕಾಗಿಲ್ಲ. ಆದರೂ ಕೂಡ ಮೀಮಾಂಸಾ ದರ್ಶನ ಏನು ಅಂತ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ನಾವು ತಿಳ್ಕೊಂಡಿದ್ದೀವಿ ಏನ್ರಿ ಮೀಮಾಂಸಾ ದರ್ಶನ ಅಂದ್ರೆ ಏನು, ಅಯ್ಯಯ್ಯೋ ಅವ್ರೇನು, ಓ ಅವ್ರಿಗೆ ಮೋಕ್ಷ ಅಂದ್ರೇನು, ಅವ್ರಿಗೆ ಸ್ವರ್ಗವೇ ಮೋಕ್ಷ ಅಂತ ಹೇಳಿ ಅವೇನು ತಿಳ್ಕೊಂಡಿದ್ದೇವಲ್ಲ, ಅದು ಬಹಳ 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 ಏನು ಒಂದು ಎಂಥದಪ್ಪ ಅದು ಫ್ಲೋಟಿಂಗ್ ನಾಲೆಡ್ಜ್ ಅಂತ ಏನೋ ಹೇಳ್ತಾರಲ್ಲ, ಬಹಳ ಲಘುವಾದ ಒಂದು ನಮ್ಮದು ತಿಳುವಳಿಕೆ ಅಷ್ಟೆ. ಅದಲ್ಲ, ಮೀಮಾಂಸಾ ದರ್ಶನ ಏನು ಹೇಳ್ತಾ ಇದೆ ಅಂತಕ್ಕಂಥದ್ದನ್ನ ಆ ಮೀಮಾಂಸಾ ದರ್ಶನ ತಿಳ್ಕೊಂಡವತ್ತು ತಿಳಿಬೇಕು. ಏ, ನಾವು ಆ ಒಂದು ಪ್ರಯತ್ನ ಮಾಡಿ ನಮ್ಮ ಕೃಷ್ಣ ಕಮಲ ವೇದಾಂತ ಪಾಠಶಾಲೆಯಲ್ಲಿ ಒಂದು ಪ್ರವಚನ ಏರ್ಪಡಿಸಿದ್ವಿ. ತಮಗೆಲ್ಲ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ. ಯಾರು ಅಂದರೆ ಈ ಸೂರ್ಯನಾರಾಯಣ ಶಾಸ್ತ್ರಿ ಅಂತಂಥವ್ರು, ಅವರು ಈ ಶಿಲ್ಪಿಯವರ ಆ ಕಡೆಯವರು ಸೂರ್ಯನಾರಾಯಣ ಶಾಸ್ತ್ರಿ ಅಂತಕ್ಕಂಥದ್ದು ಮೀಮಾಂಸಾ ದರ್ಶನದಲ್ಲಿ ಇದೇ ವಾಕ್ಯ ಮೀಮಾಂಸಾ ದರ್ಶನವನ್ನೇ ಕೊಟ್ಟು ಹೇಳಿತ್ತು. ಅವರು 1 ಗಂಟೆ ಪ್ರವಚನದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನು ಮೀಮಾಂಸಾ ದರ್ಶನದ ಸಾರ ಏನು ಅಂತಕ್ಕಂಥದ್ದನ್ನು ಬಹಳ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನೇ ಯಾವತ್ತಾರು ಸಹ ನಾವು ಅದನ್ನು ಎಷ್ಟೋ ವರ್ಷ ಆಗೋಯ್ತು ಅದನ್ನು ಮಾಡಿಸಿ, ಇಲ್ಲ ಮರ್ತ್ಬಿಟ್ಟಿರ್ಬೇಕು, ನಾವೆಲ್ಲ ಮರ್ತ್ಬಿಟ್ಟಿದ್ದೇವೆ. ಯಾವತ್ತಾರು ಸಮಯ ಬಂದಾಗ ಮೀಮಾಂಸಾ ದರ್ಶನ ಏನು ಹೇಳ್ತಾ ಇದೆ ಅನ್ನೋ, ಯಾಕೆ ಈ 3ನೇ ಅಧ್ಯಾಯದಲ್ಲಿ ಅದು ಬಹಳ ಮುಖ್ಯ. ಅದನ್ನು ನೋಡೋಣ. ಇವತ್ತು ಟೈಮ್ ಆಗಿ ಕ್ಷಮಿಸಬೇಕು. ಈ ಸಿದ್ಧಾಂತವನ್ನು ನಾಳೆ ನೋಡಿ ಈ ಒಂದು ಮೀಮಾಂಸಾ ದರ್ಶನದ ಒಂದು ವಾಕ್ಯವನ್ನು ಅದಕ್ಕೆ ಹೋಲಿಸಿ ನೋಡಿಕೊಂಡು ನೋಡೋಣ. ಇದು ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.